ಈಗಾಗಲೇ ನಮ್ಮ ಭಾರತೀಯ ರೈತ ಒಕ್ಕೂಟದಿಂದ ಬಂದು ಕರೆ ಕೊಟ್ಟಿರೋದ್ರಿಂದ ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಎ ರವೀಂದ್ರನಾಥ್ರವರ ನೇತೃತ್ವದಲ್ಲಿ ನಾವು ಎಲ್ಲ ಏನು ವರ್ತಕರುಗಳಿಗೆ ನಗರದಲ್ಲಿರ್ತಕ್ಕಂಥ ಎಲ್ಲ ಉದ್ಯಮಿಗಳಿಗೂ ಸಹಿತ ನಾವು ಮನವಿಯನ್ನು ಮಾಡಿದ್ದೀವಿ. ಈಗಾಗಲೇ ದಲಾಲರ ಸಂಘದವರು ಸಹಿತ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ತರಕಾರಿಯವರು ಕೊಟ್ಟಿದ್ದಾರೆ, ಈರುಳ್ಳಿ ಮಾರ್ಕೆಟ್ನವ್ರು ಕೊಟ್ಟಿದ್ದಾರೆ, ಈಗೇನು ಖಾಸಗಿ ಬಸ್ನವ್ರು ಕೊಟ್ಟಿದ್ದಾರೆ, ಆಟೋದವ್ರು ಕೊಟ್ಟಿದ್ದಾರೆ, ಎಲ್ಲ ರೀತಿಯ ಬೀದಿ ವ್ಯಾಪಾರಿಗಳು ಸಹಿತ ಕೊಟ್ಟಿದ್ದಾರೆ. ನಮ್ಮದು ಏನಪ್ಪ ಅಂದರೆ ಶಾಂತಿಯುತವಾಗಿ ಬಂದ್ ಮಾಡ್ತಕ್ಕಂಥದ್ದು. ನಾವು ಬೇರೆ ರಂಗೆ ಕಲ್ಲೆಸೆಯೋದು ಮಾಡೋದು ಅದು ಯಾವುದೂ ಇಲ್ಲ. ನಾವು ಆಸ್ಪತ್ರೆಗಳಿಗೆ ತೊಂದರೆ ಮಾಡಲ್ಲ, ಮೆಡಿಕಲ್ ಶಾಪ್ಗಳಿಗೆ ತೊಂದರೆ ಮಾಡಲ್ಲ, ಹಾಲು ಮೊಸರು ಮಾರಾಟ ಮಾಡೋರಿಗೆ ನಾವು ಏನು ತೊಂದರೆ ಕೊಡೋದಿಲ್ಲ. ಯಾಕಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಬೇಕು. ನಗರದವ್ರಿಗೆ ಇರ್ತಕ್ಕಂಥ ಕುಡಿಯೋ ನೀರು ಇರ್ಬೋದು. ಇವತ್ತು ರೈತ ಇದ್ರೆ ಮಾತ್ರ ಇವೆಲ್ಲ ಚಲಾವಣೆ ಸೈಕಲ್ ಇದ್ದಂಗೆ. ನೀರಾವರಿನಲ್ಲಿ ನಾವೆಲ್ಲ ಬೆಳೆ ಬೆಳೆದ್ರೆ ಮಾತ್ರ ಏನಾದರೂ ದಾವಣಗೆರೆ ಉಸಿರಾಡೋಕ್ಕೆ ಸಾಧ್ಯ. ಹಿಂದೊಂದು ಸರಿ ಉಮ್ಮಣ್ಣವ್ರು ಹೇಳ್ತಿದ್ರು, ಒಂದು ಬೆಳೆ ಯಾವಾಗ ನೀರಿಲ್ದಂಥ ಸಂದರ್ಭದಲ್ಲಿ, ನೋಡಪ್ಪ ನಿಮ್ಮ ನಾಲೆಗೆ ಯಾವಾಗ ನೀರಿಲ್ಲ, ನಮ್ಮಲ್ಲಿ ನಮ್ಮ ಅಂಗಡಿ ಜನನ ಬರೋಲ್ಲ ಅನ್ನೋದ್ರು. ಅದು ಸತ್ಯ. ಯಾಕಂದರೆ ಏನಾದರೂ ಇಲ್ಲಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಹರಿದಾಡಿದ್ರೆ ಮಾತ್ರ ಏನಾದರೂ ಮನುಷ್ಯ ಬದುಕಲಿಕ್ಕೆ ಸಾಧ್ಯ. ಆ ರೀತಿ ಇರ್ತಕ್ಕಂಥ ನಮ್ಮ ಭದ್ರೆನ ಅವಲಂಬಿಸಿರ್ತಕ್ಕಂಥ ಜನಗಳು ಇವತ್ತು ಕೂಲಿ ಮಾಡ್ತಕ್ಕಂಥವ್ರು ಇರ್ಬೋದು, ಇವತ್ತು ಹಮಾಲಿ ಮಾಡ್ತಕ್ಕಂಥವ್ರು ಇರ್ಬೋದು, ಫುಟ್ಪಾತ್ನಲ್ಲಿ ತರಕಾರಿ ಮಾರ್ತಕ್ಕಂಥವ್ರು ಇರ್ಬೋದು, ಹಣ್ಣು ಹಂಪಲು ಎಲ್ಲದೂ ಮಾರೋದು ಸಹಿತ ನಮ್ಮ ರೈತನ ನೀರಿನಿಂದ ಅವಲಂಬಿತವಾಗೇ ಇರತಕ್ಕಂಥದ್ದು. ನಾವು ಈಗಾಗಲೇ ಒಂದು ವಾರ 15 ದಿವಸದಿಂದಲೂ ನಾವು ಇದ್ರ ಬಗ್ಗೆ ಈಗ ಸಭೆ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ನಿನ್ನೆ ರಸ್ತೆ ತಡೆ ಮಾಡಿದ್ವಿ. ಇದುವರೆಗೂ ಸರ್ಕಾರ ಇದಕ್ಕೆ ಕಣ್ಣು ತೆರೆದಿಲ್ಲ. ಅಂದರೆ ಇದು ಎಷ್ಟರ ಮಟ್ಟಿಗೆ ಐತಿ ಅನ್ನೋದು ನಮಗೆ ಇದು. ಸುಮಾರು ನಿನ್ನೆ ಒಂದು 3000 ಜನದ ಮೇಲೆ ಇವತ್ತು ರಾಷ್ಟ್ರೀಯ ಹೆದ್ದಾರಿನ ನಾವು ತಡೆ ಮಾಡಿದ್ವಿ. ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೇನಪ್ಪ ಅಂದ್ರೆ ಒಂದು 25 ಜನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಯಾಕಂದ್ರೆ ಅವ್ರಿಗೆ ವ್ಯಾನಲ್ಲ ಮೆನ್ನಲ್ಲ. ಆ ರೀತಿಯಾಗಿ ನಮ್ಮನ್ನು ಸಂಪೂರ್ಣ ಅರೆಸ್ಟ್ ಮಾಡಲೇ ಇಲ್ಲ. ಇವತ್ತು ಏನಾಗಿದೆ ಅಂದರೆ ನೀರಿದೆ 58.684 TMC ಇದೆ. ನಮ್ಮದು ಡೆಡ್ ಸ್ಟೋರೇಜ್ 8.5 ಇರ್ತಕ್ಕಂಥದ್ದು. ಅಲ್ಲಿಗೆ 8.5 ಹೋದರೂ ಸಹಿತ ನಮ್ಮದು 50.1 TMC ನೀರು ಅಲ್ಲಿ ನಮಗೆ ನೀರು ಬಳಕೆ ಇರ್ತಕ್ಕಂಥ ನೀರಿದೆ. ಈಗೇನು ಕೆಲವರೆಲ್ಲ ಅಧಿಕಾರಿಗಳು ಹೆಂಗೆ ಕೊಡ್ತಾರೆ ಅಂದರೆ 8.5 ಅಲ್ಲ 13.5 TMC ಅಂತಾರೆ. ನಿಜವಾಗ್ಲೂ ಇಲ್ಲ. ಅವರು 116 ಅಡಿಗೆ ಕೊಡ್ತಾ ಇದ್ದಾರೆ. 100 ಅಡಿ ಲೆಕ್ಕಕ್ಕೆ ನಮ್ಮದು ಇರ್ತಕ್ಕಂಥದ್ದು ಗೇಟ್ ಇರ್ತಕ್ಕಂಥದ್ದು ತಳ. ಇಂದು ಸಹಿತ ದೇವೇಗೌಡರು ನೀರಾವರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೊನೆಯ ನೀರಾವರಿಗೆ ನೀರು ಕೊಡ್ರಿ ಅನ್ನೋಂಥ ಸಂದರ್ಭದಲ್ಲಿ ನಮ್ಮ ರವೀಂದ್ರನಾಥ್ ಸಾಹೇಬ್ರು ಹೇಳಿದ್ರು, ನೀವು ಗೇಟ್ ಹಾಕ್ಬೇಡ್ರಿ, ಎಲ್ಲಿ ನಿಲ್ತದೋ ಅಲ್ಲಿ ತನಕ ನಿಲ್ಲಿ ಅಂದಾಗ 100 ಅಡಿಗೆ ನಿಂತಿರ್ತಕ್ಕಂಥ ನಿದರ್ಶನ ದಾವಣಗೆರೆ ಬಂದಿರ್ತಕ್ಕಂಥದ್ದು ನಿದರ್ಶನ ಇದೆ. ಆದರೆ ಇವರೆಲ್ಲ ತಪ್ಪು ಮಾಹಿತಿ ಕೊಡ್ತಾರೆ. ಕುಡಿಯೋ ನೀರಿಗೆ 8.5 ಅಂತ ಹೇಳ್ತಾರೆ. 8.5 ಯಾತಕ್ಕೆ ಬೇಕ್ರಿ? ಬೆಂಗಳೂರಂಥ ನಗರಕ್ಕೆ 1.5 ಕೋಟಿ ಜನಸಂಖ್ಯೆ ಮೇಲಿರ್ತಕ್ಕಂಥದ್ದಕ್ಕೆ ಒಂದು ವರ್ಷಕ್ಕೆ 16 TMC ಕೊಟ್ಟರೆ ಸಾಕಾಗತ್ತೆ. ಇವತ್ತು ಇಲ್ಲಿ 8.5 TMC ಯಾತಕ್ಕೆ ಬೇಕು? ಪಾಪ್ಯುಲೇಷನ್ ಎಷ್ಟಿದೆ, ಏನು ಎಂತು? ಇವತ್ತು ಕುಡಿಯೋ ನೀರು ಅಂತ ಹೇಳ್ತಾರಲ್ಲ, ಚಾನಲ್ನಲ್ಲಿ ಹೋಗುತ್ತೆ ಮತ್ತು ಪೈಪ್ನಲ್ಲೇನೂ ಹೋಗಲ್ಲ. ಈ ಚಾನಲ್ ಮೂಲಕನೇ ಹೋಗ್ಬೇಕಲ್ಲ. ಮತ್ತು ನಮ್ಮ ರೈತರಿಗೆ ಬೆಳೆಗೂ ಆಗತ್ತೆ, ಈ ಚಾನಲ್ ಅದೇ ಇದರೊಳಗೆ ಆಗ್ತಕ್ಕಂಥದ್ದು. ಈ ಬಹುಗ್ರಾಮ ಕುಡಿಯುವ ಯೋಜನೆ ಅಂತಂದೇಳಿ ಒಂದು 150 ಹಳ್ಳಿಗಳಿಗೂ ಹೋಗೋದು ಇದೇ ನಾಲೆ ಮೂಲಕನೇ. ದಾವಣಗೆರೆ ನಗರಕ್ಕೆ ಬರತಕ್ಕಂಥದ್ದು ನಾಲೆನೇ, ಹರಿಹರಕ್ಕೆ ಹೋಗ್ತಕ್ಕಂಥದ್ದು ಈ ನಾಲೆ ಮೂಲಕನೇ ಹೋಗ್ತಕ್ಕಂಥದ್ದು. ಮತ್ತು ಕುಡಿಯೋ ನೀರಿನ ಜೊತೆ ನಮಗೆ ಒಂದು ಸ್ವಲ್ಪ ಕೊಟ್ಬಿಟ್ರೆ ಮುಗ್ದೇ ಹೋಗೋದಲ್ಲ. ಯಾಕೆ ಇಷ್ಟೆಲ್ಲ ಮಾಡಬೇಕು? ಈ ರಾಜಕಾರಣ ಇದರಲ್ಲಿ ಭದ್ರೆ ಅಂದರೆ ರಾಜಕಾರಣ ಮಾಡೋಕ್ಕೆ ನಿಂತುಬಿಡ್ತಾರೆ. ಹಿಂದೆಲ್ಲ ಹಂಗಿದ್ದಿಲ್ಲ. ICC ಸಭೆ ಒಳಗೆ ಏನಾರ ಒಂದು ತೀರ್ಮಾನ ಮಾಡಿ ನೀರನ್ನ ಎಷ್ಟೈತಿ ಏನು ಅವೈಲೇಬಲ್ ಅಂತಂದೇಳಿ ನೋಡಿ ಕೊಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಇವತ್ತು ಏನಾಗಿದೆ ಅಂದರೆ 50 TMC ನಮಗೆ ಬೆಳಿಲಿಕ್ಕೆ ಡೆಡ್ ಸ್ಟೋರೇಜ್ ತೆಗೆದ್ರು ಸಹಿತ ನಮಗೀಗ ರಂಧ ರಿವರ್ನಲ್ಲಿ ಮಳೆ ಬಂದರೂ ಸಹಿತ ಇಲ್ಲಿಗೆ ನಿಂತರೂ ಸಹಿತ ನಮ್ಮ ಗುಡ್ಡದಿಂದ ನೀರು ಸ್ಪಂಜ್ ಬಿಡುಗಡೆ ಮಾಡುತ್ತಲ್ಲ, ಆ ರೀತಿ ಗುಡ್ಡದಾಗ ಜಿನಿಗೂ ಬಂದೇ ಬರ್ತೈತಿ. 3000 3500 ಹಿಂಗೆ ಸುಮಾರು 1.5 ತಿಂಗಳ ಕಾಲ ಈ ನೀರು ಬಂದೇ ಬರ್ತೈತಿ. ಇದನ್ನೆಲ್ಲ ಲೆಕ್ಕ ಹಾಕಿದರೆ ಇನ್ನೂ ನಮಗೆ ಬೇಕಾಗಿರೋದು 18 TMC ಬೇಕಾಗತ್ತೆ. 50 TMC ಒಳಗೆ 18 TMC ಕೊಟ್ಟರೆ 48 TMC ಇನ್ನೂ ನೀರು ನಮ್ಮ ಅಣೆಕಟ್ಟಿನಲ್ಲಿ ಉಳಿತೈತಿ. ಬೇಸಿಗೆ ಬೇಕಾಗಿರ್ತಕ್ಕಂಥದ್ದೆಷ್ಟು 30 TMC 120 ದಿವಸ ಹರಿಸಿರು ಹಾಕತಿ, ಕುಡಿಯೋ ನೀರಿಗೆ ಹಾಕತಿ. ಯಾಕೆ ನಮ್ಮ ರೈತರಿಗೆ ಮಂಕ್ ಪೂಜೆ ಹೇಳ್ತಾರ ಗೊತ್ತಾಗ್ತಾಯಿಲ್ಲ. ಇವತ್ತೇನಾಗಿದೆ ಅಂದರೆ ಅಧಿಕಾರಿಗಳು ರಾಜಕಾರಣಿಗಳು ನಮ್ಮ ರೈತರನ್ನ ಒಡೆದಾಳ ಅಂತ ನೀತಿನ ಮಾಡ್ತಾ ಇದ್ದಾರೆ. ಆ ಉದ್ದೇಶದಿಂದ ಏನು ನಾವು ಬಂದು ಕರೆ ಕೊಟ್ಟರೆ ಉದ್ದೇಶನೇ ಅದು. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದರೂ ಸಹಿತ ಸರ್ಕಾರ ಕಣ್ ತೆರಲಿಲ್ಲ. ಇವತ್ತು ತುಮಗಿರಿ ಹತ್ರ ಮಂತ್ರಿಗಳು ಏನು ಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು ನಾವು ಕೇಳಿದೆ. ಏನಂತ, ನಮ್ಮ ರೈತರೆಲ್ಲ ಒಂದಾಗಿ ಬರಲಿ. ನಮ್ಮ ರೈತ ಯಾವಾಗ ಒಂದಾಗಿ ಬರ್ತಾನೆ? ಅಡಿಕೆ ಬೆಳೆಗಾರರು ಒಂದು ಕಡೆಗೆ ಅದಾರೆ,
ತೋಟದವರು ಅದಾರೆ, ಕಬ್ಬಿನವರು ಅದಾರೆ, ಭತ್ತದವರು ಅದಾರೆ, ಇನ್ನು ಅರೆ ನೀರಾವರಿ ಬೆಳೀತಕ್ಕಂಥ ಜನ ಇದ್ದಾರೆ. ಇವತ್ತು ಎಲ್ಲ ಮತ್ತು ಈ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆ ಆಗಲಿ ಅಂದರೆ ಇರೋ ಹಾಕೋದಲ್ಲ. ಇದು ಹಂಗಯ್ಯ. ಆ ರೀತಿ ಇರ್ತಕ್ಕಂಥದ್ರಾಗೆ ನಮಗೆ ನೀರು ಕೊಡಬೇಕು ಅನ್ನೋದೇ ಒಂದು ಉದ್ದೇಶ. ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅವರು ಇಲಾಖೆಯರದೇ ಅಂಕಿಅಂಶ ನಾವು ಹೇಳ್ತಾ ಇರೋದು 147.5ಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲ ವಾಟ್ಸಪ್ನಲ್ಲಿ ನಾನು ಎಲ್ಲ ಹಾಕಿದ್ದೇನೆ ಅದ್ರ ಕಾಪಿನ. ಅದನ್ನು ಆಧಾರದ ಮೇಲೆ ನಾವು ಮಾತಾಡ್ತಾ ಇದ್ದೀವಿ. ನಾವೇನು ಸೃಷ್ಟಿ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡ್ತಾ ಇಲ್ಲಲ್ಲ, ಅವರೇ ಕೊಟ್ಟಿರ್ತಕ್ಕಂಥ ಕಾಪಿನೇ. ಸುಮಾರು ನಮ್ಮ 1965ರಿಂದಲೂ ಅಣೆಕಟ್ಟು ಕಟ್ಟಿರ್ತಕ್ಕಂಥ ಅಂದಿನಿಂದಲೂ ನಾವು ಅದನ್ನ ನೋಡ್ಕೊತ ಬಂದವಿ. ನಾವು ಸುಮಾರು 50-55 ವರ್ಷದಿಂದಲೂ ಭಾರತೀಯ ರೈತ ಒಕ್ಕೂಟದಿಂದ ಅದರ ಬಗ್ಗೆ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥದ್ದು ನಮ್ಮ ರವೀಂದ್ರನಾಥ್ರವರು, ಪ್ರೊಫೆಸರ್ ನರಸಿಂಹಪ್ಪನವರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ವಯಸ್ಸಿನಲ್ಲೇ ಅವರು ಕೋಲು ಹಿಡ್ಕೊಂಡು ರಾಷ್ಟ್ರೀಯ ಬಂದ್ ಕರೆ ಕೊಟ್ಟಂಥ ಸಂದ ಹೆದ್ದಾರಿ ಬಂದ್ ಕರೆ ಕೊಟ್ಟಾಗ ಅವರು ಸಹಿತ ಅಲ್ಲಿ ಬಂದು ಕೂತು ಮಾಡಿ ನೋಡಿದರೆ ನಮ್ಮ ರೈತರೆಲ್ಲ ಭಾಳ ಇದು ಮಾಡಿದರು. ಅಲ್ಲಪ್ಪ ಅವ್ರು ಇನ್ನೂ ಯುವಕರಿದ್ದಂಗೆ ಅದಾರೆ, ಅವರೆಲ್ಲ ಎಷ್ಟು ಇದು ಮಾಡ್ತಾ ಇದ್ದಾರೆ, ನಾವು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು ಅಂತ ಜನದ ಅಭಿಪ್ರಾಯ ಇದೆ. ಎಲ್ಲರೂ ಇವತ್ತು ನಾಳೆ ಬಂದ್ ಕರೆಗೆ ನಾವು ಶಾಂತ ರೀತಿಯಾಗಿ ಬಂದನ್ನು ಆಚರಣೆ ಮಾಡ್ತೀವಿ. ನಮ್ಮ ಜಿಲ್ಲೆಯ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾವುದು ಗೊಂದಲ ಮಾಡ್ಕೊಳ್ಳೋದೇ ಬೇಕಲ್ಲ. ಅಡಿಕೆರಿಗೂ ನೀರು ಹಾಕತಿ, ಭತ್ತದವರಿಗೂ ನೀರು ಹಾಕತಿ, ಅರೆ ನೀರಾವರಿಗೂ ಹಾಕತಿ, ಯಾವುದು ತೊಂದರೆ ಇಲ್ಲ. ತಾವೆಲ್ಲ ಎಚ್ಚೆತ್ಕೊಂಡು ನಮ್ಮ ಹಕ್ಕು ಇವತ್ತೇನಾರು ನಾವು ಬಿಟ್ಬಿಟ್ರೆ ಮುಂದೆ ತೋರಿಸ್ತಾರೆ 175 ಅಡಿ ಇದ್ದಾಗ ನೀರು ಬಿಟ್ಟಲ್ಲ, ಈಗ ಆಗೋದಿಲ್ಲ ಅಂತಂದೇಳಿ. ಆವಾಗ ಏನಾಗತಿ ಮತ್ತೊಂದು ರೆಕಾರ್ಡ್ ಹಿಡ್ಕೊಂಡು ತೋರಿಸ್ತಾರೆ. ನಾವೆಲ್ಲ ಮತ್ತೆ ಸಪ್ಪೆ ಮೊರೆ ಹಾಕ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಆಕತಿ. ಈ ಎಲ್ಲ ದೃಷ್ಟಿಯಿಂದ ತಾವೆಲ್ಲ ರೈತರು ಮನಗಂಡು ಈ ಒಂದು ಬಂದ್ ಕರೆಗೆ ಈ ಬಂದು ಎಲ್ಲ ಯಶಸ್ವಿಗೊಳಿಸ್ಬೇಕು. ಎಲ್ಲ ದಾವಣಗೆರೆ ನಗರದ ನಾಗರಿಕರಿಗೂ ಸಹಿತ ನಾನು ಹೇಳೋದಿಷ್ಟೇ, ಅವರು ಸಹಿತ ನಮಗೆಲ್ಲ ಸಹಕರಿಸ್ಬೇಕು ಅಂತ ಕೇಳ್ತಾ, ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪತ್ರಕರ್ತರು, ದೂರವಾಣಿ ಇಲಾಖೆಯವರು ಎಲ್ಲರೂ ತಾವೆಲ್ಲ ಮಾಧ್ಯಮದ ಮೂಲಕ ಹೆಚ್ಚಿನ ಪ್ರಚಾರ ಕೊಟ್ಟು ಒತ್ತು ಕೊಟ್ಟಿದ್ದೀರಿ. ತಾವೆಲ್ಲ ಸ್ಪಂದಿಸ್ಬೇಕು ಅಂತಂದೇಳಿ ಈ ಮೂಲಕ ನಾನು 4 ಮಾತಾಡಲು